ಅಪ್ಪು ಜನ್ಮ ದಿನಾಚರಣೆ. ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪರೋಪಕಾರಿ ಗುಣವನ್ನು ಅಳವಡಿಸಿಕೊಳ್ಳಿ ಅಂತ ಅಖಿಲ ಕರ್ನಾಟಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ರಾಮಚಂದ್ರ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿನ ಪುನೀತ್ ರಾಜ್ಕುಮಾರ್ ರಸ್ತೆ ಬಳಿ ಭಾನುವಾರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಪ್ಪು ಅವರ ಸಿನಿಮಾಗಳು ಇಂದಿನ ಯುವ ಜನತೆಗೆ ಮಾದರಿಯಾಗಿದೆ. ಅವರು ಸಮಾಜದಲ್ಲಿ ಮಾಡಿದಂತಹ ನಿಸ್ವಾರ್ಥ ಸೇವೆ, ಪರೋಪಕಾರ ಗುಣಗಳು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತ ಇಂದಿನ ದಿನವನ್ನು ದೇಶದ ಎಲ್ಲೆಡೆ ಸ್ಫೂರ್ತಿ ದಿನ ಅಂತ ಆಚರಿಸಲಾಗ್ತಾ ಇದೆ. ಇಲ್ಲಿನ ಅಪ್ಪು ಅವರ ರಸ್ತೆಯ ಬಳಿ ಅವರ ಪುತ್ಥಳಿ ನಿರ್ಮಿಸಲು ಜನಪ್ರತಿನಿಧಿಗಳು ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಬಹಳ ನೋವು ತರಂತ ದಿನನೇ, ಆದ್ರೂ ಆ ಸಿನಿಮಾ ಮುಖಾಂತರ ಬಂದಿದ್ರೆ ಎಷ್ಟು ಖುಷಿ ಪಡ್ತಿದ್ವಿ, ಆ ಖುಷಿನೇ ಇಲ್ದಂಗೆ ಆಯ್ತು ಎಲ್ಲ ಅಭಿಮಾನಿಗಳಿಗೆ. ಇವಾಗ ನಮಗೆ ಕಾಚು ಮಾಡ್ಬೇಕಂತ ಒಂದು ಕೆಟ್ಟು ಕನಸನೇ ಐತೆ. ಸಾಹೇಬ್ರ ಹತ್ರ ಎಲ್ಲ ಮಾತಾಡಿದ್ವಿ, ಈ ಎಲೆಕ್ಷನ್ ಆದಮೇಲೆ ನೆಕ್ಸ್ಟು 50ನೇ ವರ್ಷದ ದಿನ ಯಾವುದೇ ಕಾರಣಕ್ಕೂ ನಾನು ಮಾಡಿಕೊಡ್ತೀನಿ ಅಂತ ಅಂದಾರ. ಅದೇ ಮುಖಾಂತರ ನಮಗೂ ಅದು ಮಾಡಿಕೊಟ್ರೆ ತುಂಬಾ ಸಂತೋಷ ಆಗುತ್ತೆ. ಇವ 29ನೇ ತಾರೀಕು ಸಿನಿಮಾ ಬರುತ್ತೆ. ಆ ಸಿನಿಮಾಕ್ಕೆ ಪುನೀತ್ ರಾಜ್ಕುಮಾರ್ಗೆ ಎಷ್ಟು ನಾವು ಬೆನ್ನೆಲುಬಾಗಿ ಅಭಿಮಾನಿಗಳು ನಿಂತಿದ್ವಿ, ಅದೇ ರೀತಿ ಇವ ರಾಜ್ಕುಮಾರ್ಗೆ ನಾವು ಅದೇ ರೀತಿ ಸಪೋರ್ಟ್ ಮಾಡಬೇಕು, ಅದೇ ರೀತಿ ಆಶೀರ್ವಾದ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿಗಳು ಆದ ಸೋಫಿಯಾ ಸಾವಾ, ಕೆ ನೀಲಪ್ಪ, ಪೆಂಟರ್ ಶ್ರೀನಿವಾಸ, ಅಕ್ಕಿಜಲಾನ್, ಪಿ ಶಶಿಕುಮಾರ್, ವಸಂತ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿರುವ ಪುನೀತ್ ರಾಜ್ಕುಮಾರ್ ಸರ್ಕಲ್ ಎಂದು ಹೆಸರುವಾಸಿಯಾಗಿದ್ದ ಮಾನ್ಯ ಹೋದ್ಸಲೆ ಶಾಸಕರು ಹಾಗೂ ತಹಸೀಲ್ದಾರು, ಮುಖ್ಯಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಇದು ಪೂಜೆಯನ್ನು ನೆರವೇರಿಸಿದರು. ಈ ಸಲ ಏನೈತೆ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ, ಆದರೆ ಪುರಸಭೆಯಲ್ಲಿ ಆಯಾ ಸಭೆಯಲ್ಲಿ ನಾನು ಕೂಡ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದು, ಅವರಿಗೆ ಪುನೀತ್ ರಾಜ್ಕುಮಾರ್ ಸರ್ಕಲ್ಗೆ ಸಲುವಾಗಿ ಪುತ್ತಳಿಗೆ ಅನುದಾನ ಕೊಡಿ ಅಂತ ಹೇಳಿದಾಗ 5 ಲಕ್ಷ ರೂಪಾಯಿ ನಾವು ಅನುದಾನ ಕೊಡ್ತೀವಿ ಅಂತೇಳಿ ಪುರಸಭೆಯಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಇದು ಮುಗಿದ ತಡನೆ ನೆಕ್ಸ್ಟ್ ವರ್ಷ 50ನೇ ವರ್ಷದ ಏನು ಹುಟ್ಟುಹಬ್ಬ ಆಚರಣೆ ಇರುತ್ತಲ್ಲ, ಪುತ್ತಳಿ ಮುಖಾಂತರ ನಾವೆಲ್ಲ ಅಭಿಮಾನಿಗಳು ಸೇರಿ ಆಚರಿಸ್ತೀವಿ. ಇದೇ ರೀತಿ ಯುವ ಚಿತ್ರ ಏನಿದೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಕುಟುಂಬದ ಪಿಕ್ಚರ್ಗೆ ನಮ್ಮೆಲ್ಲ ಪ್ರೋತ್ಸಾಹ ಇರಬೇಕು. ಅವ್ರಿಗೆ ಹೆಚ್ಚಿನ ರೀತಿಯಾಗಿ ಮುಂದಿನ ಬರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಏನು ಶಕ್ತಿ ಇದೆ, ಆ ಶಕ್ತಿ ಅವರಿಗೆ ಕೂಡ ದೇವರು ಆರೋಗ್ಯ ಆಯುಷ್ ಕೊಟ್ಟು ಪಿಕ್ಚರ್ 100 ಡೇಸ್ ಓಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿಮಾನಿ ದೇವರುಗಳಿಗೂ 49ನೇ ಅಪ್ಪು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಒಂದು ಪುನೀತ್ ರಾಜ್ಕುಮಾರ್ ಅವರ ರಸ್ತೆಯಲ್ಲಿ ಒಂದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಒಂದು ಸಂಕ್ಷಿಪ್ತವಾಗಿ ಸರಳತೆಯಿಂದ ಈ ಒಂದು ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಣೆ ಇಟ್ಕೊಂಡಿದ್ದಾರೆ. ಆದರೆ ಅಭಿಮಾನಿಗಳ ಎಲ್ಲರ ಆಸೆ ಒಂದೇ, ಈ ಒಂದು ಸರ್ಕಲಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಆಗಬೇಕಂತೇಳಿ ಬಹುದಿನ ಬೇಡಿಕೆ ಇದೆ. ಹಾಗಾಗಿ ಮೊನ್ನೆ ಶಾಸಕರು ಗಣೇಶನವರು ನಿಂತುಗಳು ಮಾತಾಡಿದ್ದಾರೆ. ಈ ಎಲೆಕ್ಷನ್ ಆದಮೇಲೆ ಎಲ್ಲ ಒಂದು ಅಭಿಮಾನಿಗಳನ್ನು ಕರೆಸಿ ಮಾತಾಡಿ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿದಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವಿಷಯವಾಗಿ ಶಾಸಕರು ಮಾನ್ಯ ಗಣೇಶನವರು ಕೂಡ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ.